ನೀರಿಲ್ಲದ ಬಾವಿ, ಊರಿಲ್ಲದ ಮಠ, ನೆರಳಿಲ್ಲದ ಮರ, ಫಲವಿಲ್ಲದ ಲತೆ, ನೀರಿಲ್ಲದ ಬಾವಿ, ಊರಿಲ್ಲದ ಮಠ, ನೆರಳಿಲ್ಲದ ಮರ, ಫಲವಿಲ್ಲದ ಲತೆ, ದನವಿಲ್ಲದ ದಾತ, ದಯವಿಲ್ಲದ ನಾಥ, ಧನವಿಲ್ಲದ ದಾತ, ದಯವಿಲ್ಲದ ನಾಥ, ಮನಸ್ಸಿಲ್ಲದ ಸಕುತಿ, ಮನಸ್ಸಿಲ್ಲದ ಸಕುತಿ, ಭಯವಿಲ್ಲದ ಭಕುತಿ, ಭಯವಿಲ್ಲದ ಬಕುತಿ, ನರಹರಿ ಮುಕುಂದ ಶ್ರೀ ಕೃಷ್ಣ, ನರಹರಿ ಮುಕುಂದ ಶ್ರೀ ಕೃಷ್ಣ, ನರಹರಿ ಮುಕುಂದ ಶ್ರೀ ಕೃಷ್ಣ. ಎಲ್ಲದ ನರರು ಇದ್ದು ಫಲವೇನು, ಇಲ್ಲದಿದ್ದರೇನು, ನರಹರಿ ಮುಕುಂದ ಶ್ರೀ ಕೃಷ್ಣ. ಎಲ್ಲದ ನರರು ಇದ್ದು ಫಲವೇನು, ಇಲ್ಲದಿದ್ದರೇನು, ಇದ್ದು ಫಲವೇನು, ಇಲ್ಲದಿದ್ದರೇನು. ಹರೇ ಕೃಷ್ಣ. ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು ಈ ನೀರಿಲ್ಲದ ಬಾವಿ, ಊರಿಲ್ಲದ ಮಠವನ್ನು ಊಹಾಭೋಗ ಮಾಡಿಕೊಟ್ಟಿದ್ದಾರೆ. ಅದು ಏನು ತಾತ್ಪರ್ಯ ಅಂತಂದರೆ, ನೀರಿಲ್ಲದ ಬಾವಿ, ಬಾವಿ ಇದೆ ಮನೆಯೊಳಗೆ, ಇಲ್ಲ ಊರೊಳಗೆ ಬಾವಿ ಇದೆ, ಅದರೆಲ್ಲ ನೀರಿಲ್ಲ. ಹಾಗಾದರೆ ಜನಗಳಿಗೆ ಪ್ರಯೋಜನವೇ ಇಲ್ಲ. ಸುಮ್ಮನೆ ಬಾವಿ ಹಳ್ಳ ಪಾತಾಳದಾಗ ಹೋಗಿ ಕೂತ್ಕೊಂಡು ನೀರೇ ಇಲ್ಲ ಹಂಗಂದ್ರೆ ಅದರಿಂದ ಏನು ಪ್ರಯೋಜನ ಜನಗಳಿಲ್ಲ. ಹಾಗೆ ಬಾವಿ ಇದ್ದು ಪ್ರಯೋಜನ ಇಲ್ಲ ಅಂತ ಅರ್ಥ. ಊರಿಲ್ಲದ ಮಠವು, ಊರುಂಟು, ದೊಡ್ಡ ಊರು ಇದೆ, ದೊಡ್ಡ ಮಠ ಇದೆ, ಅದ್ರ ಜನಗಳಿಲ್ಲ. ಊರಿಲ್ಲದ ಅಂದರೆ ಜನಗಳಿಲ್ಲದ ಊರು ಅಂತ ಅರ್ಥ. ಊರಿಲ್ಲದ ಮಠವು, ಜನಗಳು ಇದ್ದರೆ ತಾನೇ ಆ ಮಠನ ನಿರ್ವಾಹ ಮಾಡಲಿಕ್ಕೋ ಪೂಜೆ ಮಾಡಲಿಕ್ಕೋ ಎಲ್ಲ ಅನುಕೂಲಕ್ಕೆ ಜನಗಳು ಬೇಕು. ಅಂಥ ಜನಗಳಿಲ್ಲ ಅನ್ನೋ ಮಠ ಇದ್ದು ಪ್ರಯೋಜನ ಇಲ್ಲ. ನೆರಳಿಲ್ಲದ ಮರ, ನೆರಳು ಕೊಟ್ಟರೆ ಮರಕ್ಕೆ ಸಾರ್ಥಕ ಆಗುತ್ತೆ. ಹೊಯ್ ಬಿಸಿಲೊಳಗೆ ಹೋಗಿ ನಾವು ಸ್ವಲ್ಪ ನೆರಳೊಳಗೆ ಕೂತ್ಕೊಂಡು ನಮ್ಮ ಬೇಸಿಗೆ ಕಾಲನ ಕಳಿಬೋದು, ಏನಾರು ಮಾಡ್ಬೋದು. ಹಾಗೆ ನೆರಳೇ ಇಲ್ಲಂಗೆ ಜಾಲಿ ಮರದಂತೆ ದೊರೆಯುಳು ದುರ್ಜನರು ಅಂತ ದಾಸರು ಹೇಳ್ತಾರೆ. ಹಾಗೆ ಆ ಜಾಲಿ ಮರ ದೊಡ್ಡ ಮರ, ಅದನ್ನು ನೆರಳೇ ಇಲ್ಲ, ಅದು ಪ್ರಯೋಜನ ಇಲ್ಲ ಅಂತಾರೆ. ಫಲವಿಲ್ಲದ ಲತೆ ಬಳ್ಳಿ ಕೊಡಿ, ಆ ಕೊಡಿ ಆ ಬಳ್ಳಿ ಫಲ ಕೊಡಬೇಕು, ಸುಮ್ಮನೆ ಹಬ್ಬಿ ಪ್ರಯೋಜನ ಇಲ್ಲ. ಅದರಿಂದ ಏನು ಪ್ರಯೋಜನ ಹೇಳ್ರಿ? ಅದೆಲ್ಲ ಹಣ್ಣು ಕಾಯಿ ಇದ್ದರೆ ಪಕ್ಷಿಗಳು ತಿಂಬೋದು, ಇಲ್ಲ ಜನಗಳಿಗೆ ಆಗೋದು. ಅದು ಇಲ್ಲ ಅಂದ್ರೆ ಲತೆ ವೇಸ್ಟ್. ಧನವಿಲ್ಲದ ದಾತ ಒಳ್ಳೆ ಬುದ್ಧಿ ಎಲ್ಲ ಕೊಡಬೇಕು ಅಂತಲ್ಲ, ಅದ ಮನಸ್ಸೆಲ್ಲ ಅದ, ಆದರೆ ಅವಂತಲೇ ಹಣ ಇಲ್ಲ, ಅದಿದ್ದು ಪ್ರಯೋಜನ ಇಲ್ಲ. ಹಣ ಇದ್ದರೆ ತಾನೇ ಮನಸ್ಸಿದ್ದರೆ ಕೂಡ ಕೊಡಲಿಕ್ಕಾಗೋದು. ಅದರಿಂದ ಧನವಿಲ್ಲದ ದಾತ ಪ್ರಯೋಜನ ಇಲ್ಲ. ದಯವಿಲ್ಲದ ನಾಥ ನಮ್ಮನ್ನು ಸಾಕವರು, ನಮ್ಮನ್ನು ದೊಡ್ಡವರು, ನಮ್ಮ ಒಂದು ರಾಜಸ್ಥಾನದಲ್ಲಿರತಕ್ಕ ಒಂದು ರಾಜನಾಂಗರವರು, ಅವರಿಲ್ಲ, ದಯ ಬೇಕು. ದಯ ಇದ್ದರೆ ತಾನೇ ಮನುಷ್ಯರ ಮೇಲೆ ಕಾರುಣ್ಯ ತೋರಿಸುವವನು. ಅಂಥ ಮತ್ತು ದಯ ಇಲ್ಲ ಅನ್ನೋ ನಾಥ ಇದ್ದು ಪ್ರಯೋಜನ ಇಲ್ಲ. ನಾಥನ ಇದ್ದಾನೆ ಆದರೆ ಅವನಿಗೆ ದಯವೇ ಇಲ್ಲ ಅಂತಂದ್ರೆ, ಒಂದು ರಾಜ ಇದ್ದಾನೆ ತುಂಬ ಕ್ರೂರವಾಗಿದ್ದಾನೆ ಅಂದರೆ ಜನಗಳಿಗೆ ಕಷ್ಟ. ಅದರಿಂದ ಹಾಗಿದ್ದು ಪ್ರಯೋಜನ. ಮನಸ್ಸಿಲ್ಲದ ಶಕ್ತಿ, ಮೈ ಒಳಗೆ ಬೇಕಾದ ಶಕ್ತಿ ಅದ, ಯೌವನ ಅದ, ಎಲ್ಲ ಅದ, ಅದರ ಮನಸ್ಸಿಲ್ಲ ಅಂದ್ರೆ ನಾವು ಯಾವ ಕೆಲಸ ಮಾಡಲಾರೇನು. ಮನಸ್ಸು ಇದ್ದರೆ ತಾನೇ ಒಂದು ಕೆಲಸ ಮಾಡ್ಲಿಕ್ಕೆ. ಶಕ್ತಿ ಇಲ್ಲಂಗದ್ದು ಕೂಡ ಮನಸ್ಸಿದ್ದರೆ ಆ ಕೆಲಸ ಮಾಡಿಬಿಡ್ತೇವೆ. ಅದರಿಂದ ಎಲ್ಲದಕ್ಕೆ ಕಾರಣ ಮನಸ್ಸು ಬೇಕು. ಅಂತ ಮಾರಿ ಮನಸ್ಸಿನಿಂದ ಕೂಡಿ ಶಕ್ತಿ ಇದ್ದರೆ ಪ್ರಯೋಜನ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಭಯವಿಲ್ಲದ ಭಕ್ತಿ ಮಾಡಬೇಕು. ಗುರುಗಳಿರ್ತ್ಲಿಯೋ ಹಿರಿಯರ್ತ್ಲಿಯೋ ದೇವರಿರ್ತ್ಲಿಯೋ ಭಕ್ತಿ ಮಾಡಬೇಕು ಅಂದ್ರೆ ಮೊದಲು ಭಯ ಇರಬೇಕು. ಅವ್ರ ಹೋಗೋ ಕಾಲಕ್ಕೆ ನಾವು ವಿತರಣೆಯ ನಡ್ಕೊಬೇಕು. ಸುಮ್ಮನೆ ಇಷ್ಟಕ್ಕೆ ಮಾತಾಡಿ ಹೋಗಿ ಭಕ್ತಿ ಮಾಡಿದೆ ಅಂದರೆ ಪ್ರಯೋಜನ ಇಲ್ಲ. ಹಂಗೆ ಭಗವಂತ ಭಕ್ತಿ ಮಾಡಬೇಕು ಅಂದರೆ
ಭಯ ಇರಬೇಕು. ಎಂಜಲು ಮುಸರ ಆಚಾರ ವಿಚಾರ ಅದೆಲ್ಲ ನೋಡಿಕೊಂಡು ಭಗವಂತ ಸರ್ವವ್ಯಾಪ್ತಿ ಸರ್ವಶಕ್ತನ ಇದ್ದಾನ, ಎಲ್ಲ ಕಡೆ ತುಂಬಿದ್ದಾನ ಅವನು. ಅದರಿಂದ ನಮ್ಮ ಅಲಕ್ಷ್ಯ ಮಾಡಲ, ಭಕ್ತಿ ಭಯದಿಂದ ಮಾಡಿದೆ ಅಂದರೆ ಅದು ಸಾರ್ಥಕ ಆಗತ್ತೆ. ನರಹರಿ ಮುಕುಂದ ಶ್ರೀಕೃಷ್ಣ ಎನ್ನದ ನರರು ಇದ್ದು ಫಲವೇನು ಇಲ್ಲದಿದ್ದರೆ ಎನ್ನುತ್ತಾರೆ ಗುರುಗಳು. ನರಹರಿ ನಾಲಿಗೆದ ಮನುಷ್ಯ ದೇಹ ಕೊಟ್ಟಿದ್ದಾನ, ಜನ್ಮ ಕೊಟ್ಟಿದ್ದಾನ. ಪಶು ಪಕ್ಷಿಗಳಿಗೆ ನಾಲಿಗೆ ಇಲ್ಲ, ಬರೀ ಅಮ್ಮ ಅಂತ ಕೂಗುತ್ತೆ ಅಷ್ಟೇ. ಕಾ ಅಂತ ಕಾಗೆ ಅಂದರೆ ಕಾ ಅಂತ ಕೂಗುತ್ತೆ ಅಷ್ಟೇ. ಆದರೆ ಮನುಷ್ಯರಿಗೆ ಸಕಲ ಬುದ್ಧಿ ಕೊಟ್ಟಿದ್ದಾನೆ. ಅದರಿಂದ ಈ ಚಿಕ್ಕ ನಾಮಸ್ಮರಣೆ ಏನು ಕಷ್ಟ ನಮಗೆ. ನರಹರಿ ಎಂಬುದು, ಮುಕುಂದ ಎಂಬುದು, ಅಚ್ಯುತ, ಅನಂತ, ಗೋವಿಂದ, ಕೃಷ್ಣ, ರಾಮ ಯಾವುದೋ ಒಂದು ನಾಮನ ತಗೊಂಡು ನಾಮಸ್ಮರಣೆ ಮಾಡಿದೆ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತಾರೆ. ಹಾಗೆ ಹೇಳಂಗಿದ್ದ ನರರು ನಾಲಿಗೆ ಇದ್ದು ಪ್ರಯೋಜನ ಏನು ಇಲ್ಲದಿದ್ದರೆ ಅಂತಾರೆ ಇವರು ನಮ್ಮ ವ್ಯಾಸರಾಜರು ಹೇಳ್ತಾರೆ. ಅದರಿಂದ ನಮಗೆ ನರಜನ್ಮ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ. ನರಜನ್ಮ ಬಂದಾಗೆ ನಾಲಿಗೆ ಇರುವಾಗೆ ಕೃಷ್ಣ ಎನ್ನಬಾರದೆ ಅಂತಾರೆ ದಾಸರು. ಹಾಗೆ ನಮಗೆ ಇದನ್ನು ಒಂದು ಚಿಕ್ಕ ಊಹಾಭೋಗದಿಂದ ನಾವು ನಾಮಸ್ಮರಣೆ ಮಾಡಬೇಕು ಅಂತ ನಮಗೆ ಶ್ರೀ ವ್ಯಾಸರಾಜ ಶ್ರೀಪಾದರು ತೋರಿಸಿಕೊಟ್ಟಿದ್ದಾರೆ ನಮಗೆ. ಅದರಿಂದ ನಮಗೆ ಇದನ್ನು ಚಿಕ್ಕ ಊಹಾಭೋಗನ ಹೇಳಿ ಅಥವಾ ಯಾವುದೋ ನಾಮ ಸ್ಮರಣೆ ಮಾಡಿ, ಇದಕ್ಕೆ ಮಡಿ ಮೈಲಿಗೆ ಬೇಕಾಗಿದ್ದಿಲ್ಲ, ಹಾಸಿಗೆ ಮೈಲಿಗೆ ಬೇಕಾ ನಾಮಸ್ಮರಣೆ ಮಾಡೋದಕ್ಕೆ ಯಾವಾಗಲೂ ಹೇಳ್ಬೋದು. ಮಲಿಕಂಡಾಂಗ ಕೂಡ ಹೇಳ್ತಾ ಇರ್ಬೋದು, ಯಾವ ಕಾಲದಾಗೂ ಹೇಳ್ಬೋದು ಅಂತಾರೆ. ಅದರಿಂದ ಇದನ್ನು ಹೇಳಿ ಎಲ್ಲರೂ ಕೃಷ್ಣ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.